ಆ್ಯಕ್ಚುಲಿ ನಾನು ಹನ್ಗುಡಿನವನು. ಸೊ ನಮ್ಮ ತಾಯಿ ಹೈಸ್ಕೂಲ್ ಟೀಚರ್. ಸೊ ಅದಕ್ಕೋಸ್ಕರ ಅವ್ರದ್ದು ಒಂದು ಯಾವಾಗಲೂ ನಾನು ಕೇಳ್ತಾ ಇದ್ರು, ಎಷ್ಟೇ ಉದ್ದ ಬೆಳಿ ಕೂಡ ಏನೇ ಮಾಡಿದ್ರು ಕೂಡ ನೀನು ನಮ್ಮ ಊರಿನ್ಗೆ ಸ್ವಲ್ಪನಾದ್ರು ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡೋ ಜನಗಳಿಗೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಮತ್ತೆ ನಮ್ಮ ಮಂಜು ಸರ್ ಕೂಡ ಅವ್ರದ್ದು ಬರ್ತ್ಡೇ ಕೂಡ ಬರ್ತಾ ಇತ್ತು. ಸೊ ಅವರು ಕೂಡ ನಮ್ಮ ಊರಿನ ಜನತೆಗೆ ಮತ್ತೆ ನಮ್ಮ ತಾಲೂಕಿನ ಜನತೆಗೆ ಅವರಿಗೋಸ್ಕರ ಏನಾದ್ರು ಒಂದು ನಿರುದ್ಯೋಗಿ ಯುವತಿಯರಿಗೆ ಸೊ ಉದ್ಯೋಗ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಸೊ ಈ ಸತಿ ಪ್ರಪ್ರಥಮ ಬಾರಿಗೆ ಯಾವುದೇ ಎಲ್ಲೂ TVS ಕಂಪ್ನಿಯಲ್ಲಿ ಎಲ್ಲೂ ಯಾವತ್ತೂ ಮಾಡಿರಲಿಲ್ಲ. ಸೊ ಈ ತರ ಉದ್ಯೋಗ ಮೇಳ. ಸೊ ಇದೇ ಫಸ್ಟ್ ಟೈಮು ಈ ತರ ಉದ್ಯೋಗ ಮೇಳ ಮಾಡಕ್ಕೆ ಪ್ಲಾನ್ ಮಾಡಿದ್ದೀವಿ. ಸೊ ನಮ್ಮ ಸ್ನೇಹಜೀವಿ ಸಂಸ್ಥೆಯಿಂದ ಅವರ ಸಚಿನ್ ಸರ್ ಅವರು ಮತ್ತೆ ಅವರು ಅವ್ರ ಬ್ರದರ್ ಆಗಿ ಅಮರ್ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಮಾಡೋದಕ್ಕಾಗಿ. ಮತ್ತೆ ಸುತ್ತಮುತ್ತ MLA ಅವರು ಕೂಡ ಲೈಕ್ ಫೋನ್ ಮಾಡಿ ಅಲ್ಲಿಂದ ಯುವತಿಯರಿಗೋಸ್ಕರ ಉದ್ಯೋಗ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಉದ್ಯೋಗ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಎಲ್ಲ ಹುಡುಗರನ್ನ ಕಳಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮೇನ್ ಏನಂದ್ರೆ ಲೈಕ್ ಯಾವುದೇ ಬೃಹತ್ ಉದ್ಯೋಗ ಮೇಳ ಆದ್ರಿಂದ ತುಂಬಾ ಕಂಪ್ನಿಗಳು ಮಾಡೋದಕ್ಕಿಂತ ಒಂದೇ ಕಂಪ್ನಿಗೆ ಕಾನ್ಸಂಟ್ರೇಷನ್ ಮಾಡಿ ಜಾಸ್ತಿ ಜನಕ್ಕೆ 100% ಉದ್ಯೋಗ ಕೊಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಬರೀ ಒಂದು ಕಂಪ್ನಿಗೋಸ್ಕರ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ಸೊ TVS ಕಂಪ್ನಿ ಅದು ನಮ್ಮ ಬೇರೆ ಬೆಂಗಳೂರಲ್ಲಿ ಇಲ್ಲ, ಬೇರೆ ಎಲ್ಲೂ ಇಲ್ಲ, ನಮ್ಮ ಮೈಸೂರಲ್ಲೇ ಇದೆ. ಎಲ್ಲರೂ ಇಲ್ಲಿಂದ ಡೈಲಿ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ. ಸುತ್ತಮುತ್ತ ಯಾರ್ಯಾರು ಜನತೆ ಇರ್ತಾರ ಟ್ರಾವೆಲ್ ಮಾಡ್ಬೋದು. ಸೊ ಪ್ರತಿಯೊಬ್ಬರು SLC ಆಗಿರ್ಬೋದು, PUC ಆಗಿರ್ಬೋದು, ITI ಆಗಿರ್ಬೋದು, ಡಿಪ್ಲೊಮೊ ಆಗಿರ್ಬೋದು, ಆಮೇಲೆ ಯಾವುದೇ ಡಿಗ್ರಿ ಮಾಡಿರೋರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇಲ್ಲಿ ಅದೇ ಅಂತ ಕೆಲಸ ಅಂತೂ ಇದ್ದೇ ಇರುತ್ತೆ. ಸೊ ಮಿನಿಮಮ್ ಬೇಸಿಕ್ ಸ್ಯಾಲ್ರಿ ಅಂತಂದು 17,500 ಅಂತೂ ಇನ್ ಹ್ಯಾಂಡ್ ಕೈಗೆ ಸಿಗುತ್ತೆ. ಸೊ SLC PUC ITI ಆದವರಿಗೆ 17,500ದಿಂದ ಹಿಡಿದು 19,000 ತನಕ ಇನ್ ಹ್ಯಾಂಡ್ ಸಿಗುತ್ತೆ. ಆಮೇಲೆ ಡಿಪ್ಲೊಮೊ ಮತ್ತೆ ಡಿಗ್ರಿ ಪಾಸ್ ಆದವರಿಗೆ 19,000ದಿಂದ 21,000 ತನಕ ಕೆಲಸ ಸಿಗುತ್ತೆ. ಸೊ ಇದ್ರ ಜೊತೆಗೆ ಸೊ ಅವ್ರಿಗೆ PF ಆಗಿರ್ಬೋದು, ಮತ್ತೆ ಸ್ಟೇಟ್ ಇನ್ಶೂರೆನ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಸಿಗುತ್ತೆ. ಇನ್ನು ಹೆಣ್ಮಕ್ಳು ಏನಾದ್ರು ಲೈಕ್ ತುಂಬಾ ಹೆಣ್ಮಕ್ಳಿಗೆ ಬರ್ಲಿ ಜಾಯ್ನ್ ಆಗಲಿ ಅಂತ ಅದಕ್ಕೋಸ್ಕರ ಅವ್ರಿಗೆ ನಿಯರ್ ಬೈ PG ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತೆ, ಪ್ರತಿಯೊಬ್ಬರಿಗೂ ಲೈಕ್ ಕಾಫಿ ಟೀ ಪ್ರತಿದಿನ ಇದ್ದೇ ಇರುತ್ತೆ. ಸೊ ಇಷ್ಟು ಎಲ್ಲ ಫೆಸಿಲಿಟೀಸನ್ನು ಕೂಡ ಡೈರೆಕ್ಟ್ TVS ಎಂಪ್ಲಾಯೀಸ್ ಹಾಗೆ ಮಾಡ್ತಾ ಇದ್ದೀವಿ. ಯಾವುದೇ ಥರ ಥರ್ಡ್ ಪಾರ್ಟಿ ಆಗಲಿ, ಯಾವುದೇ ಥರ ಲೈಕ್ ಥರ್ಡ್ ಪರ್ಸನ್ ಹೋಗಿ ನಾವು ಕನ್ಸಲ್ಟೆನ್ಸಿ ಕೊಡ್ತೀವಿ, ನಾವು ಕಮಿಷನ್ ತಗೊಳ್ತೀವಿ, ಆ ಥರದ್ದು ಯಾವ ಥರನೂ ಇಲ್ಲ. ಆಮೇಲೆ ನಮ್ಮ TVS ಕಡೆಯಿಂದ 5 ಜನ ಲೈಕ್ HR ಕೂಡ ಬರ್ತಾ ಇದ್ದಾರೆ ಅವತ್ತು. ಸೊ ಹೆಡ್ HR, ಪ್ಲಾಂಟ್ ಹೆಡ್ HR, ಆಮೇಲೆ ಲೈಕ್ ಇಲ್ಲಿ ಲೋಕಲ್ ಮೈಸೂರು ಪ್ಲಾಂಟಿನ HR ಕೂಡ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ. ಸೊ ಮಿನಿಮಮ್ ಅಂತಂದ್ರೆ 1,500 ಯುವತಿಯರಿಗೆ 100% ಗ್ಯಾರಂಟಿಡ್ ಉದ್ಯೋಗ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರು ಇನ್ನೂ ಜಾಸ್ತಿ ಜನ ಬಂದ್ರೆ ಇನ್ನೂ ಜಾಸ್ತಿ ಜನ ತಗೊಳಕ್ ಕೂಡ ರೆಡಿ ಆಗಿದ್ದಾರೆ. ಸೊ ಅದಕ್ಕೆ ಎಂಡ್ ಆಫ್ ದ ಡೇ ಅಂತಂದ್ರೆ ಅವತ್ತಿನ ದಿನ 23ನೇ ತಾರೀಕು ದಿನ ಏನು ನಡೀತದೆ ಅಂಬೇಡ್ಕರ್ ಭವನದಲ್ಲಿ. ಸೊ ಅವತ್ತಿನ ದಿನ ಅಷ್ಟು ಮುಗಿಯುವಷ್ಟೊತ್ತಿಗೆ ಅವರಿಗೆ ಪ್ರೊವಿಷನಲ್ ಆಫರ್ ಲೆಟರ್ ಕೂಡ ಅವತ್ತೇ ಲೈಕ್ ಇಶ್ಯೂ ಮಾಡಿ ಕೊಡ್ತೀವಿ. ನೆಕ್ಸ್ಟ್ 1 ವೀಕ್ 23ನೇ ತಾರೀಕಿನ 30ನೇ ತಾರೀಕು ಒಳಗಡೆ ಅವರು ಹೋಗಿ ಜಸ್ಟ್ ಒಂದು ಮೆಡಿಕಲ್ ಐ ಟೆಸ್ಟ್ ಇರುತ್ತೆ, ಬೇಸಿಕ್ ಟೆಸ್ಟ್ಗಳಿರುತ್ತೆ. ಬೇಸಿಕ್ ಟೆಸ್ಟ್ಗಳು ಪಾಸ್ ಆದ ತಕ್ಷಣನೇ ಅವರಿಗೆ ಜಾಯ್ನಿಂಗ್ ಡೇಟ್ ಕೊಡ್ತಾರೆ. ಸೊ ಅಫಿಷಿಯಲ್ ಆಗಿ ಅವರು TVS ಎಂಪ್ಲಾಯಿ ಆಗಿ ಬರೋ ತಿಂಗಳಿಂದನೇ ಕೂಡ ಕೆಲಸ ಮಾಡ್ಬೋದು. ಸೊ ಇದರಲ್ಲಿ ಲೈಕ್ ಯಾವುದೇ ಥರ ಬೇರೆ ಥರ್ಡ್ ಪಾರ್ಟಿ ಆಗಲಿ ಬೇರೆ ಯಾವ ಕಂಪ್ನಿನೂ ಕರೆಸ್ತಾ ಇಲ್ಲ. ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಲೈಕ್ ಕೆಲಸ ಸಿಗಲೇಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ಆಮೇಲೆ ನಮ್ಮ ಸನ್ಮಾನ್ಯ ಮಾಜಿ ಶಾಸಕರ ಮಂಜು ಸರ್ ಅವರು ಪ್ರತಿಯೊಬ್ಬರಿಗೂ ಯಾರು ಬರ್ತಾರೆ ಎಲ್ಲರಿಗೂ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಲೈಕ್ ಪ್ರತಿಯೊಂದನ್ನು ಎಲ್ಲಾನು ಲೈಕ್ ಅರೇಂಜ್ ಮಾಡಿರ್ತಾರೆ. ಸೊ ದಯವಿಟ್ಟು ಎಲ್ಲ ಬಂದು ಲೈಕ್ ಉಪಯೋಗಿಸ್ಕೋಬೇಕಾಗಿ ಲೈಕ್ ಕೋರ್ಕೊಳ್ತೀವಿ.